ಹಾಯ್ ಎಲ್ಲರಿಗೂ. ಇದು ನಿನ್ನೆ ಬ್ಲಾಗ್ ಕಂಟಿನ್ಯೂ ಆಗಿತ್ತು. ಬಟ್ ನಾನು ಸ್ವಲ್ಪ ಒಂದೊಂದು ದಿನದ ಹಾಕೋಣ, ಲಾಂಗ್ ವಿಡಿಯೋ ಆದರೆ ನೋಡೋಕ್ಕೂ ಇದಾಗಂಗಿಲ್ಲ, ಆಮೇಲೆ ಅಪ್ಲೋಡಿಗೂ ಪ್ರಾಬ್ಲಮ್ ಆಗ್ತದೆ ಅಂಥೇಳಿ ಒಂದೊಂದು ದಿನದ್ದು ಸಪ್ರೇಟ್ ವಿಡಿಯೋ ಮಾಡಿ ಹಾಕಕತ್ತೀನಿ. ನಿನ್ನೆ ಪೋರ್ಟ್ ನೋಡೋಕೆ ಹೋಗಿದ್ವಲ್ಲ, ಪೋರ್ಟ್ ನೋಡೋಕೆ ಹೋಗಿ ಬಂದಮೇಲೆ 4 ಗಂಟೆಗೆ ಬೀಚಿಗೆ ಬಂದ್ವಿ. ಇದು ಗೋವಾ ಬೀಚ್ ಎಂಟ್ರೆನ್ಸಿಗೆ. ಇದು ನೀರು ನೋಡಿದ ತಕ್ಷಣ ಮಾನ್ಯ ಮತ್ತು ಜಾನು ಓಡಿ ಹೋಗ್ಬಿಟ್ರೆ. ನೀರಂದ್ರೆ ಅವ್ರಿಗೆ ಅಷ್ಟು ಇಷ್ಟ. ಇಲ್ಲೂ ಮನ್ಯಾಗೂ ನಳ ಚಾಲು ಮಾಡ್ಕೊಂಡು ಆಡೋದ ಮಾಡ್ತಾರೆ. ಜಾನು ಆಡ್ಬೇಕಂತ ಹೋದ್ಲು, ಬಟ್ ಅದ್ರ ಫೋರ್ಸಿಗೆ ಆಕಿನ ಎತ್ತಿ ದಂಡಿಗೆ ಒಗ್ಯಾಕತ್ಬಿಡ್ತು. ಅಳಕ್ಕೆ ಚಾಲು ಮಾಡಿಬಿಟ್ಲಕ್ಕಿಗೆ, ಸೌಂಡಿಗೆ ಸ್ವಲ್ಪ ಹೆದರಿದ್ಲಕ್ಕಿ. ಮಾನ್ಯ ಮಾತ್ರ ಎಂಜಾಯ್ ಮಾಡಿದ್ಲು. ಈಕಿ ದೂರ ನಿಂತು ಆಡ್ಬೇಕಂತೇಳಿ ಅತ್ಗೋಂತ ನಿಂತಿಲ್ಲ. ಅದಕ್ಕೆ ನಾನು ಸ್ವಲ್ಪ ಆಕಿನ ಕೈ ಹಿಡಿದು ಆಟ ಆಡ್ಸಕತ್ತೀನಿ. ಇಲ್ಲೇ ಚಲೋ ಮಜಾ. ಚಿಟ್ಟುಗೂ ನೀರಂದ್ರೆ ಇಷ್ಟ. ಅದ್ರಕ್ಕಿಗೆ ಸೌಂಡ್ ಕೇಳಿನೂ ಅಳಾಕತ್ಮಿಟ್ಲಕ್ಕಿ. ಆಮೇಲೆ ಒಂದ್ಸಲ ನೀರು ಬಂದ ತಕ್ಷಣ ಆಕಿನ ಕಡೆ ಒಂಥರ ಹೆದರ್ದಂಗೆ ಮಾಡಿಲ್ಲ. ಅದಕ್ಕೆ ಮತ್ತು ದಂಡಿ ಕರ್ಕೊಂಡು ಬಂದುಬಿಟ್ರ ಪಾಪ. ಆಲ್ಮೋಸ್ಟ್ ಮಕ್ಕಳಿಗೆ ಮಣ್ಣು ಮತ್ತು ನೀರು ಇಷ್ಟ ಆಗ್ತತಿ ಆಟ ಆಡೋಕ್ಕೆ. ಆದ್ರೆ ನಾವು ಬಿಡೋದೇ ಇಲ್ಲ. ಸಾಯಂಕಾಲ ಒಂದು ಸ್ವಲ್ಪ ಹೊತ್ತು ಬಿಟ್ಟಿರ್ತೀನಿ ನಾನು ಆಡೋಕ್ಕೆ. ಜಗ್ಗಿ ಸ್ಪೇಸ್ ಐತಿಲ್ಲ, ಆದರೆ ಏನಾರು ಮಾಡ್ಕೊತಾರೆ ಅಂತೇಳಿ ಬಿಸಿಲಿಗೆ ಮಧ್ಯಾಹ್ನ ಹೊರಗೆ ಬಿಡೋದಿಲ್ಲ. ಅದು ಬಿಟ್ಟರೆ ಸಾಯಂಕಾಲ ಮಣ್ಣಾಗ ಆಡ್ತಿರ್ತಾರೆ. ಮೌಲ್ಡೂ ಅವರು ಇವ್ರ ಜೊತೆ ಬಂದ ಹುಡುಗರು ತೊಗೊಂಡಿದ್ರು, ಎಲ್ಲ ಸೇರಿ ಮೌಲ್ಡ್ನಾಗ ಹಾಕಿ ಆಟ ಆಡಕತ್ತಿದ್ರು. ಅದಾದ್ಮೇಲಂತೂ ಮಾನ್ಯ ಅಂತೂ ಎಂಜಾಯ್ ಮಾಡಿದ್ವಿ. ಒಂದಿಷ್ಟು ಹೆದರಿಲ್ಲ. ಎದ್ರಿಗೆ ಬರಾಕತ್ರಿ ನೋಡ್ರಿ ಎಲ್ಲ ಹೆಂಗೆ ಹೋಗ್ತಾಳಂದ್ರೆ, ನೀರಂದ್ರೆ ಅಷ್ಟು ಇಷ್ಟ. ಆಕಿಗೆ ಒಂದು ಸ್ವಲ್ಪನೂ ಹೆದರಿಕೆ ಆಗಲಿಲ್ಲ. ಆಡಿದ್ಲು, ಎಂಜಾಯ್ ಮಾಡಿದ್ಲು ಮಾನ್ಯ. ನಾ ಮನ್ಯಾಗ ಮಾಡಿದಂಗೆ ಮಾಡ್ಬೇಕಾ ಚಾ? ಇಲ್ಲಿ ಚಾವಲ್ಯಾ? ನಾ ಮಾಡಿದ್ ಬೇಕಾ? ಯಾಕ? ಅಲ್ಲಿಂದ ಬಂದು ಬೀಚ್ ಒಳಗೆ ಆಟ ಆಡಿ ಮತ್ತು ಊಟಕ್ಕೆ ಹೊರಗೆ ಹೋಗೋಣ ಅಂಥೇಳಿ ಹೊರಗೆ ಹೊಂಟಿದ್ವಿ. ಇಲ್ಲೇ ಎಲ್ಲ ಶಾಪ್ಸ್ ತೋರಿಸ್ತೀನಿ ಬರ್ರಿ.
ಇಲ್ಲಿ ಹೋಗುವಾಗ ಶಾಪ್ ಇತ್ತು ಒಂದು, ಅದಕ್ಕೆ ಒಳಗೆ ಹೋದ್ವಿ ನಾವು ಏನಾರು ತೊಗೊಳ್ಳೋಣ ಅಂಥೇಳಿ. ಎಲ್ಲ ಥರದ ರಬ್ಬರ್ ಬ್ಯಾಂಡ್ಸು ಮತ್ತು ಅಲ್ಲಿದ್ದೇನು ಸ್ಪೆಷಲ್ದು ಸ್ಟೋನ್ ಸಿಗ್ತಾವಲ್ಲ ಅದರಲ್ಲೇ ಮಾಡಿದ್ದು ರಬ್ಬರ್ ಬ್ಯಾಂಡ್ಸು, ಆಮೇಲೆ ಕ್ಲಿಪ್ಸ್ ಅವೆಲ್ಲ ಇದ್ವು. ಸ್ವಲ್ಪ ತಗೊಂಡೆ ನಾನು, ಒಂದು ನೆಕ್ಲೆಸ್ ಟೈಪ್ ಚಲೋ ಅನ್ನಿಸ್ತು, ನೆನಪಿಗಿರಲಿ ಅಂಥೇಳಿ. ಬಟ್ ಅದು ಸ್ವಲ್ಪ ಹೆವಿ ಅನ್ನಿಸ್ತಾವ, ಅಂಥವೆಲ್ಲ ನಾನು ಹಾಕ್ಕೊಳ್ಳೋದೇ ಇಲ್ಲ. ಮಾನ್ಯಾರು ಮತ್ತು ಜಾನು ಎಲ್ಲ ಹಾಕೋತಾರ ಅಂಥೇಳಿ ತೊಗೊಂಡೆ. ಎಲ್ಲಿ ಹೋದಲ್ಲೆಲ್ಲ ಸರ ತೊಗೊಂಡು ಭಾಳ ಇದ್ವು, ಬಟ್ ಆದರೂ ಇರಲಿ ನೆನಪಿಗೆ ಅಂಥೇಳಿ ತೊಗೊಂಡೆ ನಾನು. ನೋಡ್ಬೋದು ನೀವು, ಇಯರಿಂಗ್ಸು ಮತ್ತು ಇವು ಬ್ರೇಸ್ಲೆಟ್ ಅವೆಲ್ಲ ಅದಾವಿಲ್ಲಿ. ಬಟ್ ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು ನನಗೆ. ಮಾನ್ಯರಂತೂ ಎಲ್ಲಿ ಹೋದಲ್ಲಿ ಬರೀ ಬಬಲ್ಸನ್ನ ಇಷ್ಟಪಡ್ತಾರೆ. ಅವ್ರಿಗೆ ಎಲ್ಲರೂ ಹೋದ್ರೆ ಒಂದು ಬಬಲ್ಸ್ ಕೊಡಿಸ್ಬಿಟ್ರೆ ಸಾಕು, ಅದ್ರ ಜೊತೆನ ಆಡ್ತಿರ್ತಾರೆ ಅವರು. ಅದು ತೊಗೊಂಡ್ರು ಅವರಿಬ್ಬರು. ನಾನು ಹೇಳಿದ್ದೆಲ್ಲ ನಿಮ್ಗೆ ಅಷ್ಟು ಒಂದು ಸಣ್ಣದು ಕ್ಲಿಪ್ಪು ಮತ್ತು ಒಂದು ನೆಕ್ಲೆಸ್ ಟೈಪ್ ತೊಗೊಂಡೆ. ಇವೆಲ್ಲ ಕವಡಿದ್ಲೇ ಮಾಡಿದ್ದು. ಆಮೇಲೆ ಸಣ್ಣ ಬಾಟಲ್ ಒಳಗೆ ಬೋಟದೆಲ್ಲ ಡಿಸೈನ್ ಮಾಡಿ ಇದು ಮಾಡಿದ್ರು, ಅದು ಲುಕ್ ಅನ್ನಿಸ್ತಿತ್ತು ಕೀ ಬೆಂಚ್ನಾಗ ಹಾಕೊಳಕ್ಕೆ. ಇವೆಲ್ಲ ಕ್ಲಿಪ್ಸ್, ಇವೆಲ್ಲ 50 ರೂಪೀಸ್ನ. ಕೆಳಗಡೆ ಸೇಮ್ ಪ್ರಾಡಕ್ಟನ್ನ 100 ರೂಪೀಸ್, ಮೇಲೆ 50 ರೂಪೀಸ್ ಅಂತ. ಅದೇನೋ ಆಫರ್ ಇತ್ತು ಗೋವಾದು ಗೊತ್ತಿಲ್ಲ. ಇದೆಲ್ಲ ತೊಗೊಂಡ್ವಿ. ಅವರು ತೊಗೊಂಡು ಸೀದಾ ನಾವು ಊಟಕ್ಕೆ ಹೊಂಟ್ವಿ. ಇಲ್ಲೇ ಶ್ರೀಲೀಲಾ ಅಂಥೇಳಿ ನಂದು ಹೆಸರಿತ್ತು ಅದರೊಳಗೆ, ಫ್ಯಾಮಿಲಿ ರೆಸ್ಟೋರೆಂಟ್. ಇಲ್ಲೇ ಊಟ ಮುಗಿಸ್ಕೊಂಡು ಹೋದ್ವಿ. ಊಟದ್ದು ಸ್ವಲ್ಪ ಇದು ನಮಗೇನು ಸಫಿಷಿಯೆಂಟ್ ಅನ್ನಿಸ್ಲಿಲ್ಲ, ಸ್ವಲ್ಪ ಸಪ್ಪು ಅನ್ಸಕತ್ತಿತ್ತು. ಬಟ್ ಏನೂ ಮಾಡೋಕ್ಕಂಗಿಲ್ಲ. ಚಿಟ್ಟು ಕರ್ಡ್ ರೈಸ್ ತಿನ್ನಿಸ್ಕೊಂಡು ಹುಡುಗರಿಗೂ ಅವ್ರಿಗೆ ಏನೇನು ಬೇಕು ಅದೆಲ್ಲ ತಿನ್ಕೊಂಡು ವಾಪಸ್ಸು ರೂಮಿಗೆ ಹೋದ್ವಿ. ನಾಳೆ ನಿಮ್ಗೆ ಮ್ಯೂಸಿಯಮ್ದು ವಿಡಿಯೋ ಹಾಕ್ತೀನಿ ನೋಡಿರಿ. ಇವತ್ತಿಗೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಬಾಯ್.